ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಪ್ಪ ಅಂದರೆ ಈ ಹುಡ್ಡವನ್ನು ಮಾಡಿದ್ದೀವಿ ಬ್ಲ್ಯಾಕ್ ಪೇಂಟನ್ನು ಮಾಡೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಬ್ಲ್ಯಾಕ್ ಪೇಂಟನ್ನು ಈ ಹುಡ್ಡಕ್ಕೆ ಹಾಗೆ ಬಂಪರ್ ಬ್ಯಾಕ್ ಸೈಡು ಈ ಯಾವ ಸ್ಥಳದಲ್ಲಿ ಬಣ್ಣವನ್ನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ಟ್ಯಾಕ್ಟ್ರ್ ಒಂದು ಡೆಕೋರೇಷನ್ ಮಾಡಿ ಟ್ಯಾಕ್ಟ್ರ್ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ಅದನ್ನು ನೋಡಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಬೇಕಾದ್ರೆ ಈಗ ಹುಡ್ಡನ್ನು ಬಿಸ್ತೀನಿ ನೋಡಿ. ಯಾಕಂದರೆ ಇಲ್ಲಿ ಒಳ ಸೈಡು ಕೂಡ ಪೇಂಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಹುಡ್ಡನ್ನು ಬಿಸ್ತಿಗಿಟ್ಟಿದ್ದೀನಿ. ಈ ರೀತಿ ಹುಡ್ಡನ್ನು ಬಿಸ್ತಿದ್ದೀನಿ. ಈ ಮೊದಲು ಟ್ರ್ಯಾಕ್ಟರ್ಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಟ್ರ್ಯಾಕ್ಟರ್ಗೆ ಬ್ಯಾಕ್ ಸೈಡ್ ಪೇಂಟನ್ನು ಹೀಗೆ ಯಾವ್ಯಾವ ಸ್ಥಳದಲ್ಲಿ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಬ್ಲ್ಯಾಕ್ ಪೇಂಟನ್ನು ಈ ರೀತಿಯಾಗಿ ನಾನು ಆಯಿಲ್ ಪೇಂಟನ್ನ ತೆಗೆದುಕೊಂಡಿದ್ದೀನಿ. ಮೊದಲು ಈ ಟ್ರ್ಯಾಕ್ಟರ್ ಪೇನ್ ಡಬ್ಬಿಯನ್ನು ಜೋಡಿಸಲು ಪೇನ್ ಮಾಡಿದ್ದಲ್ಲ, ಇದಕ್ಕೆ ಹಚ್ತೀವಿ ನೋಡಿ. ಈ ರೀತಿಯಲ್ಲಿ ಇಲ್ಲಿ ಅಂಶಲ ಎಲ್ಲ ಹಚ್ಚಿರ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಕಾಣಬೇಕಾದ್ರೆ ಇಲ್ಲಿ ಬಣ್ಣನ ಹಚ್ಚಬೇಕಾಗುತ್ತೆ. ಈ ರೀತಿ ಮೋಟ್ರ್ ಕುಂದಿಸಿದ ಮೇಲೆ ಅಂಶಲ ಹಚ್ಚಿರ್ತಲ್ಲ, ಇಲ್ಲಿ ಅದಕ್ಕೂ ಕೂಡ ಬಣ್ಣ ಪೇಂಟ್ನ ಹಚ್ತೀವಿ ನೋಡಿ. ಈ ಗಾಲಿಗೆ ಅಡ್ಜಸ್ಟ್ ಮಾಡಲು ಈ ಒಂದು ಪೆನ್ನಿನ ಖಾಲಿ ರಿಫ್ಲೆಕ್ಟ್ ಇದೆಯಲ್ಲ, ಇದಕ್ಕೂ ಕೂಡ ಬಣ್ಣನ ಹಚ್ತೀನಿ. ಈಗ ಗಾಲಿಯಲ್ಲಿ ಮಧ್ಯದಲ್ಲಿ ಅಂಶೆಲ್ಲ ಹಚ್ಚಿದಲ್ಲ, ಅದಕ್ಕೂ ಕೂಡ ಪೇಂಟ್ನ ಮಾಡ್ತೀವಿ ನೋಡಿ. ಇದಾದ ನಂತರ ಈ ಮುಂದಿನ ಗಾಲಿಯನ್ನು ಅಡ್ಜಸ್ಟ್ ಮಾಡಿದ್ವಲ್ಲ, ಈ ಗಾಲಿಗೆ ಇಲ್ಲಿ ಕೂಡ ಪೇಂಟ್ನ ಹಾಕ್ಸ್ತೀನಿ ನೋಡಿ. ಈ ಬ್ಯಾಗಿನ ಕಟ್ಟಿಂಗ್ ಹಚ್ಚುವಾಗ ಅದಕ್ಕೆ ಬೇರೆ ಕಲರ್ನ ಹಚ್ಚಬೇಕಾಗುತ್ತೆ. ಈಗ ಟ್ರ್ಯಾಕ್ಟರ್ಗೆ ಪೇಂಟ್ನ ಮಾಡಿಟ್ಟಿದ್ದೀನಿ ಎಲ್ಲ ಸೈಡ್ಗೂ ಕೂಡ. ಈಗ ಹುಡ್ಡಾಗೆ ಪೇಂಟ್ ಮಾಡೋದು ತೋರಿಸ್ತೀನಿ ನೋಡಿ. ಈ ರೀತಿ ಮೊದಲು ಈ ಮಿರರ್ ಪೈಪ್ ಮಾಡಿರ್ತಲ್ಲ, ಮಿರರ್ ಪೈಪ್ಗೆ ಈ ಮೇಗಿನ ಭಾಗವನ್ನು ಮಾತ್ರ ಮಾಡಬೇಕು. ಇಲ್ಲಿ ಬೇರೆ ಕಲರ್ನ ಹಚ್ಚಬೇಕಾಗುತ್ತೆ ತೆಳಗಿನ ಸೈಡು. ಈ ರೀತಿ ಮಾತ್ರ ಮಾಡಬೇಕಾಗುತ್ತೆ ಇಲ್ಲಿ. ಹೆಚ್ಚಾಗಿ ಎಲ್ಲ ಕಡೆನೂ ಬ್ಲ್ಯಾಕ್ ಪೇಂಟ್ನ ಅಡ್ಜಸ್ಟ್ ಮಾಡಿದ್ದೆ ನಾನು. ಈಗ ಹುಡ್ಡಕ್ಕೆ ಎಲ್ಲ ಕಡೆಗೂ ಈ ಮಿರರ್ನ ಮಾತ್ರ ಬಿಟ್ಟು ಎಲ್ಲ ಕಡೆಗೂ ಬ್ಲ್ಯಾಕ್ ಪೇಂಟ್ನ ಅಡ್ಜಸ್ಟ್ ಮಾಡಿದ್ದೀನಿ. ಈಗ ಈ ಚೈನ್ಗೂ ಕೂಡ ಬ್ಲ್ಯಾಕ್ ಪೇಂಟ್ನ ಅಡ್ಜಸ್ಟ್ ಮಾಡ್ತೀನಿ. ಈ ರೀತಿಯಾಗಿ ಚೈನ್ಗೂ ಕೂಡ ಕಲರ್ನ ಮಾಡಿದ್ದೀನಿ, ಬ್ಲ್ಯಾಕ್ ಕಲರ್ನ ಮಾಡಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಈ ರೀತಿ ಹುಡ್ಡಾಗೆ ಬ್ಲ್ಯಾಕ್ ಪೇಂಟ್ ಮಾಡೋದನ್ನು ತೋರಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲ ಕಲರ್ನ ಈಗ ಕೇಸರಿ ಬಿಳಿ ಹೆಸರು ಹೀಗೆ ಮಾಡ್ತಾರೆ, ಎಲ್ಲ ಕಲರ್ನ ಒಂದೇ ವಿಡಿಯೋದಲ್ಲಿ ಹಚ್ಚಿ ತೋರಿಸ್ತೀನಿ.